ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಜಾಬ್ ಅಪ್ಡೇಟ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಟ್ BEL ಕಂಪನಿ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ BEL ಕಂಪ್ನಿಯವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಯಾವುದಕ್ಕಂದರೆ ಅಪ್ರೆಂಟಿಸ್ ಟ್ರೈನಿಂಗ್ ಇಲ್ಲಿ ನೋಡ್ಬೋದು. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ 2026-27. ಸೊ ಇದು 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರ್ತೈತಿ. ಸೊ ಇದು ಯಾರಿಗೆ ಅಪ್ಲಿಕೇಬಲ್, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಯಾವ್ಯಾವ ಬ್ರಾಂಚಿನವರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಅಲೈಡ್ ಬ್ರಾಂಚಸ್, ಎಲೆಕ್ಟ್ರಾನಿಕ್ಸ್ ಬ್ರಾಂಚದ್ದು ಅಲೈಡ್ ಬ್ರಾಂಚಸ್, ಕಂಪ್ಯೂಟರ್ ಸೈನ್ಸ್, ಕಮರ್ಷಿಯಲ್ ಪ್ರಾಕ್ಟೀಸ್ CP ಕನ್ನಡ ಆ್ಯಂಡ್ ಇಂಗ್ಲೀಷು, ಮೆಕ್ಯಾನಿಕಲ್ ಆ್ಯಂಡ್ ಮೆಕ್ಯಾಟ್ರಾನಿಕ್ಸ್, ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಇವೆಲ್ಲ ಬ್ರಾಂಚ್ನವರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಎಕ್ಸಾಮ್. ಸೊ ಇಲ್ಲಿ ಸೆಲೆಕ್ಷನ್ ಸೆಂಟರ್ ಯಾವುದಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮನ್, ವಿದ್ಯಾನಗರ್, ಹುಬ್ಳಿ. ಸೊ ಇಲ್ಲಿ ಆನ್ 13th ಮಾರ್ಚ್ 10 o'clock ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಟೆಸ್ಟ್ ತೊಗೊತಾರೆ ಇಲ್ಲಿ. ಸೊ ಮೋಡ್ ಆಫ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ನೋಡಿ, ಯಾವ ರೀತಿ ಸೆಲೆಕ್ಟ್ ಮಾಡ್ತಂದರೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್. ಸೊ ರಿಟರ್ನ್ ಟೆಸ್ಟ್ನಲ್ಲಿ ಪರ್ಫಾರ್ಮ್ ಮಾಡಿದ ಪ್ರಕಾರ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಸೊ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಪ್ಲೈ ಮಾಡಲಿಕ್ಕೆ ಅಂತ ಹೇಳ್ಕೊಡ್ತಾರೆ ನೋಡಿ. ಸೊ ಡಿಪ್ಲೊಮಾ ಪಾಸ್ಡ್ ಆನ್ ಆರ್ ಆಫ್ಟರ್ 1/1/2022 ಅಂದರೆ 2022 ದಿಂದ ಇಲ್ಲಿ ತನಕ ಅಂದರೆ 2022 ಪಾಸ್ಔಟ್, 23, 2023, 24, 25 ಮತ್ತು ಈಗ ಪ್ರೆಸೆಂಟ್ ಫೈನಲ್ ಸ್ಟೂಡೆಂಟ್ಸ್ 2026ನಲ್ಲಿ ಪಾಸ್ ಆಗುವಂಥ ಪ್ರೆಸೆಂಟ್ ಫೈನಲ್ ಸ್ಟೂಡೆಂಟ್ಸ್ ಅಂದರೆ ಈಗ 5th ಸೆಮಿಸ್ಟರ್ನಲ್ಲಿ ಯಾರು 6th ಸೆಮಿಸ್ಟರ್ನಲ್ಲಿ ಇಂಟರ್ನ್ಶಿಪ್ ಯಾರೆಲ್ಲ ಮಾಡ್ತಾ ಇದ್ರಲ್ಲ ಅವರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ಸೊ ಇಲ್ಲಿ ಮತ್ತೆ ಏನೆಲ್ಲ ಇಂಪಾರ್ಟೆಂಟ್ ಅಂದರೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಆನ್ 2026 June 2026ಗೆ 21 ಇಯರ್ಸ್ ಮ್ಯಾಕ್ಸಿಮಮ್ ಆಗಿರಬೇಕು ಅಂತಂತ ಹೇಳ್ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಏಜ್ 21 ಇಯರ್ಸ್ ಆನ್ ಆರ್ ಬಿಫೋರ್ 1/6/2026 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಫಿಸಿಕಲ್ ಫಿಟ್ನೆಸ್ ಅದನ್ನು ಚೆಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಫಾಲೋವಿಂಗ್ ಆರ್ ದ ಡಾಕ್ಯುಮೆಂಟ್ಸ್ ಯಾವ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನೋಡಲಿ. ಫಾಲೋವಿಂಗ್ ಆರ್ ದಿ ಡಾಕ್ಯುಮೆಂಟ್ಸ್ ಟು ಬಿ ಪ್ರೊಡ್ಯೂಸ್ಡ್ ಇನ್ ಒರಿಜಿನಲ್ ಫಾರ್ ವೆರಿಫಿಕೇಷನ್ ಇನ್ ದ ಸೆಲೆಕ್ಷನ್ ಸೆಂಟರ್ ಅಂತ ಹೇಳ್ಕೊಡ್ತಾರೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ SSLC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಸ್, ಆಧಾರ್ ಕಾರ್ಡ್ ಒರಿಜಿನಲ್, ಡಿಪ್ಲೊಮಾ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಶ್ಯೂಡ್ ಬೈ ದ DTE ಬೋರ್ಡಿಂದ, ಅಥವಾ ಸಪೋಸ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದು ಹೋದರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಆದರೂ ನೀವು ತೊಗೊಂಡಿರ್ಬೇಕಾಗ್ತೈತಿ. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಸ್ಟಡಿಂಗ್ ಇನ್ ಫೈನಲ್ ಸೆಮಿಸ್ಟರ್, ಯಾರು ಫೈನಲ್ ಸೆಮಿಸ್ಟರ್ದಲ್ಲಿ ಈಗ ಓದ್ತಾ ಇದ್ರಲ್ಲ ಅವರು ಐಡೆಂಟಿಟಿ ಕಾರ್ಡ್ ಬೈ ದ ಪ್ರಿನ್ಸಿಪಲ್ ಸೈನ್ಡ್ ಆಗಿದ್ದು ಕಾಲೇಜ್ದಿಂದ ಕೊಟ್ಟಿದ್ದು ನಿಮಗೆ ಅದನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ SC/ST ಅಂದರೆ ರಿಸರ್ವೇಷನ್ ಯಾರಾದರೂ ಕ್ಲೇಮ್ ಮಾಡೋದ್ರೆ ಆ ಸರ್ಟಿಫಿಕೇಟ್ಸು ಒರಿಜಿನಲಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಫೆಸಿಲಿಟೀಸ್ ಏನೇನು ಕೊಡ್ತಾರೆ, ಕ್ಯಾಂಟೀನ್ ಫೆಸಿಲಿಟಿ ಇಡ್ಬೋದು, ಮಂತ್ಲಿ ಸ್ಟೈಫಂಡ್ 12,500 ರೂಪೀಸ್ ಸ್ಟೈಫಂಡ್ ಕೊಡ್ತಾರೆ ಮಂತ್ಲಿ, ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಅಕಾಮಿಡೇಷನ್ ಫೆಸಿಲಿಟಿ ಎಲ್ಲನೂ ಕೊಟ್ಟಿದ್ದಾರೆ ನೋಡ್ರಿ, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫ್ರೀ OPD ಮೆಡಿಕಲ್ ಆ್ಯಟ್ BEL ಹಾಸ್ಪಿಟಲ್ ಆ್ಯಸ್ ಪರ್ ಕಂಪ್ನಿ ನಾರ್ಮ್ಸ್, ಮತ್ತು ಗ್ರೂಪ್ ಪರ್ಸ್ನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿನೂ ಇರ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ, ಎಷ್ಟು ಇರ್ತದೆ ಅಂತ ಹೇಳಿ ಕೊಡ್ತಾರೆ. ನೆಕ್ಸ್ಟ್ ಅದರ್ ಇನ್ಫಾರ್ಮೇಷನ್ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಜಾಸ್ತಿ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಫೋನ್ ನಂಬರ್. ನೆಕ್ಸ್ಟ್ ಕ್ಯಾಂಡಿಡೇಟ್ ಹೂ ಫುಲ್ಫಿಲ್ ಆಲ್ ದಿ ಅಬೋವ್ ಕ್ರೈಟೀರಿಯಾ ಅಂದರೆ ಸೊ ಇವೆಲ್ಲ ಏನು ಗೈಡ್ಲೈನ್ಸ್ ಕೊಟ್ಟಾರಲ್ಲ ಅದ್ರ ಪ್ರಕಾರ ಎಲ್ಲ ಫುಲ್ಫಿಲ್ ಆದರೆ ಕರೆಕ್ಟಾಗಿದ್ದರೆ ಅಪ್ಲೈ ಮಾಡಲಿಕ್ಕೆ ನೀವು ಎಲಿಜಿಬಲ್ ಇರ್ತೀರ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ನೋ TADA ವಿಲ್ ಬಿ ಪ್ರೊವೈಡೆಡ್ ಟು ದ ಕ್ಯಾಂಡಿಡೇಟ್ಸ್ ಫಾರ್ ಅಟೆಂಡಿಂಗ್ ದ ಸೆಲೆಕ್ಷನ್. ಸೊ ಸೆಲೆಕ್ಷನ್ ಪ್ರೊಸೆಸ್ಸಿಗೆ ಅಟೆಂಡ್ ಮಾಡಿದವ್ರಿಗೆ TADA ಕೊಡೋಂಗಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ರಿಸರ್ವೇಷನ್ ಮಾತ್ರ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ದಲ್ಲಿ ರಿಸರ್ವೇಷನ್ನ ಕೊಡ್ತಾರಂತ, ಅಂದರೆ ರಿಸರ್ವೇಷನ್ ಆ್ಯಸ್ ಪರ್ SC/ST OBC ಕ್ಯಾಂಡಿಡೇಟ್ಸ್ ಇಟ್ ವಿಲ್ ಬಿ ಪ್ರೊವೈಡೆಡ್ ಆ್ಯಸ್ ಪರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಪ್ರಕಾರ ಕೊಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಓಕೆ, ಸೊ ಸೆಲೆಕ್ಟ್ ಆದಮೇಲೆ ಕ್ಯಾಂಡಿಡೇಟ್ಸಿಗೆ ಇನ್ಫಾರ್ಮೇಷನ್ ವಯಾ ಮೇಲ್ದಿಂದ ಅವರು ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಜಾಸ್ತಿ ಮಾಹಿತಿಗಾಗಿ ಇಲ್ಲಿ ಕೊಟ್ಟಂತಹ ಕಾಂಟ್ಯಾಕ್ಟ್ ನಂಬರ್ ಏನಿದೆಲ್ಲ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಜಾಸ್ತಿ ಮಾಹಿತಿ ತಿಳ್ಕೊಬೋದು. ಮತ್ತು ಮೇಲ್ ID ಕೊಟ್ಟಿದ್ದಾರೆ ನೋಡಿರಿ, ಮೇಲ್ ID ನೋಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅವರಿಗೆ ಅಂಥೇಳಿ. ಓಕೆ, ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂಥೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ. ಯಾರಿಗೆ ನೀಡಿದೆಲ್ಲ ಜಾಬ್ದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಯಾರಿಗೆ ನೀಡಿದೆಲ್ಲ
ಅವರಿಗೂ ಹೆಲ್ಪ್ ಮಾಡಿದಾಗ್ತೈತಿ. ಓಕೆ, ಪ್ಲೀಸ್ ಹೆಲ್ಪ್ ಅದರ್ಸ್ ಆಲ್ಸೋ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.